ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಪುರಂದರದಾಸರ ಕೀರ್ತನೆ ಆರು ಹಿತವರು ನಿನಗೆ ಎನ್ನುವ ಕೀರ್ತನೆಯ ಕುರಿತು ನಾವು ಚರ್ಚೆ ಮಾಡೋಣ. ಕೀರ್ತನೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಪುರಂದರದಾಸರ ಪರಿಚಯವನ್ನು ನೋಡೋದಾದರೆ, ಪುರಂದರದಾಸರು 1484ರಲ್ಲಿ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸಿದರು ಅಂಥೇಳಿ ಇವರೆಗೂ ನಾವು ಗಮನಿಸ್ತಾ ಇದ್ವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಅಧ್ಯಯನದ ಪ್ರಕಾರ ಪುರಂದರದಾಸರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಗ್ರಾಮದಲ್ಲಿ 1470ರಲ್ಲಿ ಜನಿಸಿದರು, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂಥೇಳಿ ಗುರುತಿಸ್ತಾರೆ. ಹಾಗಾಗಿ ಕ್ರಿಸ್ತಶಕ 1470ರಿಂದ 1564ರ ಅವಧಿ ಅವರ ಕಾಲವನ್ನು ನಾವು ಗಮನಿಸ್ಬೋದು. ಇವರ ತಂದೆ ವರದಪ್ಪ ನಾಯಕ, ತಾಯಿ ರುಕ್ಮಿಣಿ. ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತೇಳಿ ಗಮನಿಸ್ತೀವಿ. ಪುರಂದರದಾಸರ ಪತ್ನಿ ಸರಸ್ವತಿಬಾಯಿ. ಪುರಂದರದಾಸರ ಗುರುಗಳು ವ್ಯಾಸರಾಯರು. ಪುರಂದರದಾಸರಿಗಿದ್ದಂತಹ ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ. ಹಾಗೂ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಪುರಂದರದಾಸರು ಕೂಡ ಒಬ್ಬರು. ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಸುಮಾರು 4,75,000 ಕೀರ್ತನೆಗಳನ್ನು ಪುರಂದರದಾಸರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಕೀರ್ತನಾ ಸಾಹಿತ್ಯ ಅಥವಾ ದಾಸ ಸಾಹಿತ್ಯದಲ್ಲಿ ಪ್ರಮುಖ ಕೀರ್ತನಾಕಾರರಲ್ಲಿ ನಾವು ಪುರಂದರದಾಸರನ್ನು ಗುರುತಿಸ್ತೇವೆ. ಇವರು ಬರೆದಿರತಕ್ಕಂಥ ಯಾರು ಹಿತವರು ನನಗೆ ಈ ಕೀರ್ತನೆಯನ್ನು ಕುರಿತು ನಾವು ಈ ದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಪ್ರಸ್ತುತ ಈ ಕೀರ್ತನೆಯನ್ನು ಸಮಗ್ರ ದಾಸ ಸಾಹಿತ್ಯ ಸಂಪುಟ 3 ಭಾಗ 2ರಿಂದ ಆರಿಸಿಕೊಳ್ಳಲಾಗಿದೆ. ಪುರಂದರದಾಸರು ಈ ಕೀರ್ತನೆಯಲ್ಲಿ ಹೆಣ್ಣು, ಮಣ್ಣು, ಹೊನ್ನು ಈ ಮೂವರಲ್ಲಿ ಯಾರು ಹಿತವರು ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಇವುಗಳ ಹಿಂದೆ ಹೋದಂತಹ ಜಗತ್ತು ಅಥವಾ ವ್ಯಕ್ತಿ ತನ್ನನ್ನು ತಾನು ಹೇಗೆ ಕಳ್ಕೊಳ್ತಾನೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಆದ್ದರಿಂದಲೇ ಯಾವುದರ ಮೇಲೆಯೂ ಕೂಡ ನಾವು ಅತಿಯಾದ ವ್ಯಾಮೋಹವನ್ನು ಇಟ್ಕೋಬಾರದು ಅಂತ ಹೇಳ್ತಾರೆ. ಬದುಕಿನ ಸಾರ್ಥಕತೆ ಅಂತಕ್ಕಂಥದ್ದು ಅದು ಬೇರೆಯೇ ಇದೆ. ಹಾಗಾಗಿ ನಾವು ಯಾವುದ್ಯಾವುದರಲ್ಲೂ ನಾವು ಮುಳುಗಿ ನಮ್ಮ ಬದುಕಿನ ಅಸಾರ್ಥಕತೆಯನ್ನು ಮರಿತಾ ಇದ್ದಾವೆ. ಹಾಗಾಗಿ ಈ ಮನುಷ್ಯ ತಾನು ಗಳಿಸಿರ್ತಕ್ಕಂತಹ ಧನ ಸಂಪತ್ತು ವ್ಯರ್ಥವಾದ ಮೇಲೆ ಯಾವ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಕೂಡ ನಮ್ಮ ಜೊತೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಬರೋದು ಏನು ಕೊನೆಗೆ ಅಂತಂದರೆ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯ ಕರ್ಮಾದಿಗಳು ಮಾತ್ರ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೀರ್ತನೆಯಲ್ಲಿ ದೇಹವು ಶಾಶ್ವತವಾದುದಲ್ಲ, ನಶ್ವರವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಂಬಿ ನೀನು ಕೆಡಬೇಡ, ಒಳಗಾಗಬೇಡ. ಶುದ್ಧ ಭಾವದಿಂದ ಯಾವಾಗಲೂ ಕೂಡ ಪುರಂದರ ವಿಠಲನನ್ನು ನೆನೆದ ನೀನು ಸುಖಿಯಾಗಿ ಬದುಕೋದನ್ನು ಕಲಿ. ಬದುಕು ಏ ಮನುಷ್ಯನೇ, ಮನುಜನೇ, ಮಾನವನೇ ಅನ್ನುವ ಭಾವ ಈ ಕೀರ್ತನೆಯಲ್ಲಿ ವ್ಯಕ್ತವಾಗಿದೆ. ಕೀರ್ತನೆ ಹೀಗೆ ಆರಂಭ ಆಗುತ್ತೆ. 6 ಹಿತವರು ಮನವೇ, 3 ಮಂದಿಗಳೊಳಗೆ ನಾರಿಯೋ ಧಾರಿಣಿಯೋ ದನದ ಬಲು ಸಿರಿಯೋ. ಆರಂಭದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. 6 ಹಿತವರು ಯಾರು ನಿನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥವ್ರು, ಹಿತವನ್ನು ಉಂಟು ಮಾಡ್ತಕ್ಕಂಥವರು, ನಿನ್ನ ಯೋಗಕ್ಷೇಮವನ್ನು ಬಯಸ್ತಕ್ಕಂಥವ್ರು ಯಾರು? ಈ 3 ಮಂದಿಯೊಳಗೆ
ಯಾರವರು 3 ಜನ? ನಾರಿಯೋ ಹೆಣ್ಣೆ, ಧಾರಿಣಿ, ಧಾರಿಣಿ ಅಂತಂದರೆ ಭೂಮಿ, ಮಣ್ಣೆ, ದನದ ಬಲು ಸಿರಿಯೋ ಅಥವಾ ಸಂಪತ್ತೇ. ಯಾರನ್ನು ಗಳಿಸುವುದರಿಂದ ನಿನ್ನ ಮನಸ್ಸಿಗೆ ಹಿತ ಸಿಗುತ್ತೆ? ಯಾರನ್ನು ಪಡೆಯುವುದರಿಂದ ನಿನ್ನ ಮನಸ್ಸಿಗೆ ಹಿತ ಸಿಗುತ್ತೆ ಹೇಳು? ಇವತ್ತು ಮನುಷ್ಯ ಈ 3 ವಸ್ತುಗಳ ಹಿಂದೆ ಓಡ್ತಾ ಇದ್ದಾನೆ. ಯಾವುದು? ಒಂದು ಹೆಣ್ಣಿನ ಹಿಂದೆ ಓಡ್ತಾ ಇದ್ದಾನೆ, ಮಣ್ಣಿನ ಹಿಂದೆ ಓಡ್ತಾ ಇದ್ದಾನೆ, ಸಂಪತ್ತಿನಿಂದ ಓಡ್ತಾ ಇದ್ದಾನೆ. ಇವತ್ತು ಮಾಡಬಾರದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಸ್ನೇಹಿತನನ್ನು ಕೊಲ್ತಕ್ಕಂಥದ್ದು, ಅಣ್ಣನೇ ತಮ್ಮನ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇವತ್ತೆಲ್ಲವೂ ಜಗತ್ತಲ್ಲಿ ಯಾಕಾಗಿ ಆಗ್ತಾ ಇದೆ? ಈ 3 ಕಾರಣಕ್ಕಾಗಿ ಆಗ್ತಾ ಇದೆ: ಹೆಣ್ಣು, ಮಣ್ಣು ಮತ್ತು ಸಂಪತ್ತು. ನಿನಗೆ ಯಾವುದರಿಂದ ಓಡ್ತಾ ಇದೆ ನೀನು? ಇದರಿಂದ ನಿನಗೆ ಹಿತ ಸಿಗುತ್ತೆ, ಸುಖವಾಗಿ ನಾನು ಇರ್ಬೋದು, ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನೋ ಭ್ರಮೆಯಲ್ಲಿದೆಯಾ ನೀನು? ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಈಗ 3 ಹೆಣ್ಣು, ಮಣ್ಣು ಮತ್ತು ಹೊನ್ನು, ಸಂಪತ್ತನ್ನು ಕುರಿತು ಬಿಡಿಸಿ ಹೇಳ್ತಾರೆ ಪುರಂದರದಾಸರಿಗೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಯಲ್ಲಿ ಯಜಮಾನಿ ಎನಿಸಿ ಭಿನ್ನವಿಲ್ಲದೆ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಂಜುವಳು ಕಾಲವನೊಯ್ಯುವಾಗ. ಅನ್ಯರಲ್ಲಿ, ಯಾರೋ ದಂಪತಿಗಳಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು, ಅಂಗನೆ ಅಂದರೆ ಒಬ್ಬ ಹೆಣ್ಣು, ಯಾವುದೋ ಮನೆಯಲ್ಲಿ ಹುಟ್ಟಿದಳು ಅವಳು. ಆ ಹೆಣ್ಣು ಮಗಳನ್ನು ನೀನು ನೋಡಿ ಇಷ್ಟಪಟ್ಟು ಅವಳನ್ನು ಮನೆ ತುಂಬಿಸ್ಕೊಂಡು ನಿನ್ನ ಮನೆ ಕರ್ಕೊಂಡು ಬರ್ತೀಯ. ನಿನ್ನ ಮನೆ ಕರ್ಕೊಂಡು ಬಂದು ಕಾಲಾಂತರದಲ್ಲಿ ಅವಳಿಗೆ ಇಡೀ ನಿನ್ನ ಮನೆಯ ಯಜಮಾನಿಯನ್ನಾಗಿ ನೀನು ರೂಪಿಸ್ತೀಯ, ಎಲ್ಲವನ್ನು ಅವಳಿಗೆ ಮಾಡಿಕೊಡ್ತೀಯ ನೀನು. ತನ್ನ ಮನೆಯಲ್ಲಿ ಯಜಮಾನಿ ಎನಿಸಿ ಭಿನ್ನವಿಲ್ಲದೆ ಅರ್ಧ ದೇಹವೆನಿಸುವ ಸತಿಯು, ಸತಿ ಹೆಂಡತಿ, ಭಿನ್ನವಿಲ್ಲದೆ ನಾನು ಬೇರೆಯಲ್ಲ ಅವಳು ಬೇರೆಯಲ್ಲ ಅಂತ ತಿಳ್ಕೊಂಡು ಅರ್ಧ ದೇಹವೆನಿಸುವ. ಪಾರ್ವತಿ ಪರಮೇಶ್ವರ ಸಮಭಾಗ, ಅರ್ಧನಾರೀಶ್ವರ ತತ್ವವನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಇಲ್ಲಿ ಗಂಡು ಹೆಣ್ಣು 2 ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಯಾವುದು ಕಣ್ಣು ಹೆಚ್ಚು, ಯಾವುದು ಕಣ್ಣು ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಎರಡೂ ಕೂಡ ಮುಖ್ಯ. ಹಾಗೆ ಒಂದು ದೇಹ 2 ಭಾಗವಾಗಿ ಚಿತ್ರಿಸ್ತಾ ಇದ್ದಾರೆ. ಅರ್ಧ ಭಾಗ ಗಂಡಾದರೆ ಒಂದು ದೇಹದಲ್ಲಿ ಅರ್ಧ ಭಾಗ ಹೆಣ್ಣು. ಇಲ್ಲಿ ಯಾರೂ ಕಡಿಮೆಯಲ್ಲ, ಯಾರೂ ಹೆಚ್ಚಲ್ಲ, ಇಬ್ಬರು ಕೂಡ ಸಮ. ಹಾಗಾಗಿ ಎಲ್ಲೋ ಹುಟ್ಟಿದ ಒಬ್ಬ ಹೆಣ್ಣುಮಗಳನ್ನು ನೀನು ಮನೆ ಕರ್ಕೊಂಬಂದು ಯಜಮಾನಿಯನ್ನಾಗಿ ಮಾಡಿಕೊಂಡು ನಿನ್ನ ಬದುಕಿನ ಸಮಭಾಗ ಅಂತ ತಿಳ್ಕೊಳ್ತಕ್ಕಂತಹ ಆ ಹೆಣ್ಣುಮಗಳು ಕಣ್ಣಿನಲ್ಲಿ ನೋಡಲಂಜುವಳು ಕಾಲ ನೊಯ್ಯುವಾಗ. ಕಾಲ ಅಂದರೆ ಯಮ. ನಿನಗೆ ಸಾವು ಬಂದಾಗ ಯಮ ನಿನ್ನನ್ನು ಕರ್ಕೊಂಡೋಗಬೇಕಾದ್ರೆ ಆ ಗಳಿಗೆಯಲ್ಲಿ ಯಾವ ಹೆಂಡತಿಯೂ ಕೂಡ ನಾನು ಕೂಡ ನನ್ನ ಗಂಡನ ಜೊತೆಗೆ ಹೋಗ್ತೀನಿ ಅಂತ ಹೇಳಲ್ಲ. ಎಷ್ಟೇ ನಿನಗೂ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಏನೇ ಆಗಿದ್ದರೂ ಕೂಡ ಸಾಯುವ ಕೊನೆ ಗಳಿಗೆಯಲ್ಲಿ ಯಾವುದೇ ಹೆಣ್ಣಾಗಿರ್ಬೋದು, ಯಾವುದೇ ಗಂಡಾಗಿರ್ಬೋದು, ಸಾಯೋದಕ್ಕೆ ಸಮಾಜದಲ್ಲಿ ರೆಡಿಯಾಗಿರ್ತಾರಾ? ಇಲ್ಲ. ಸತ್ತೋದ, ಅವನು ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ರೆ ನಾನು ಮುಂದೆ ಬದುಕ್ತೀನಿ ಅಂತೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪುರಂದರದಾಸರು ಹೇಳ್ತಾ ಇದ್ದಾರೆ, ಯಾವ ಹೆಣ್ಣಿನ ವ್ಯಾಮೋಹಕ್ಕೊಳಗಾಗಿ ಇದೆಲ್ಲವನ್ನು ನೀವು ಮಾಡಿಡ್ತೀರೋ ಕೊನೆಗೆ ಆ ಹೆಣ್ಣು ನಿಮ್ಮ ಜೊತೆಗೆ ಬರಲ್ಲ. ಈ ಸತ್ಯವನ್ನು ನೀವು ಅರಿಬೇಕು. ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು. ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥವಾಗಿ ನಾವು ಬದುಕ್ತಾ ಇರ್ತಕ್ಕಂಥದ್ದು. 2ನೇ ಭಾಗದಲ್ಲಿ ಹೇಳ್ತಾರೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲನ ತನ್ನದೆಂದು ಶಿಲೆಯ ಶಾಸನವ ಬರೆಸಿ ಭಿನ್ನಣದಿ ಮನಗೆಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನೆ ಹಸುವಳಿಯೇ ಊರ ಹೊರಗಿಕ್ಕುವರು. ನೋಡು, ಭೂಮಿಯನ್ನು ಆಳಿದಂತಹ ಅರಸರುಗಳು ಇವತ್ತು ಈ ಕರ್ನಾಟಕವನ್ನು, ಈ ಭಾರತವನ್ನು ಅನೇಕ ಪ್ರಸಿದ್ಧ ಅರಸರುಗಳು ಆಳಿ ಹೋಗಿದ್ದಾರೆ. ಈ ಮಯೂರವರ್ಮನಿಂದ ಶ್ರೀಕೃಷ್ಣ ದೇವರಾಯನವರೆಗೂ ಅನೇಕ ಜಗತ್ಪ್ರಸಿದ್ಧ ಅರಸರು, ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು, ಅನೇಕ
ಸಮುದ್ರಗುಪ್ತ ಆಗಿರ್ಬೋದು, ಅನೇಕ ಅರಸರುಗಳು, ಅಶೋಕ ಆಗಿರ್ಬೋದು, ಅನೇಕ ಅರಸರುಗಳು ಹಾಳೋಗಿದ್ದಾರೆ. ಹೇಳ್ತಾನೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ. ಒಬ್ಬರಲ್ಲ ಈ ಭೂಮಿಯನ್ನು ಆಳಿರ್ತಕ್ಕಂಥದ್ದು, ಅನೇಕ ಅರಸರುಗಳು ಆಳೋಗಿದ್ದಾರೆ. ತನ್ನದೆಂದು ಶಿಲೆಯ ಶಾಸನವ ಬರೆಸಿ, ಅಷ್ಟೇ ಅಲ್ಲ, ಎಷ್ಟೋ ಅರಸರುಗಳು. ನೀವು ಭರತೇಶ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ಭರತ ವಿಜಯದ ಪರ್ವತದ ಮೇಲೆ ಈಗಾಗಲೇ ಗೆದ್ದವರ ಹೆಸರುಗಳನ್ನು ಅಳಿಸಿ ತನ್ನ ಹೆಸರನ್ನು ಬರೀತಾನೆ, ನಾನು ಗೆದ್ದಿದ್ದೀನಿ ಜಗತ್ತನ್ನು ಅಂತ. ಮನುಷ್ಯ ಹೀಗೆ ಅನೇಕ ಪ್ರದೇಶಗಳನ್ನು ಗೆದ್ದು ನಾನೇ ಅರಸ, ನಾನೇ ಮೊದಲಿಗ ಅಂತೇಳಿ ಸಂಭ್ರಮ ಪಡ್ತಾನೆ. ಭಿನ್ನಣದಿ ಮನೆಗಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನೆ ಹಸುವಳಿಯೇ. ಹೀಗೆ ನೀನು ಭಿನ್ನಾಣದಿಂದ ವಯ್ಯಾರದಿಂದ ನನ್ನ ಹಾಗೆ ವೀರಶೂರ ಯಾರೂ ಇಲ್ಲ, ನನ್ನಷ್ಟು ಪರಾಕ್ರಮಿ ಯಾರೂ ಇಲ್ಲ ಅಂಥೇಳಿ ಮೆರೆದಂತಹ ಅರಸರುಗಳೆಲ್ಲ, ವೀರರುಗಳೆಲ್ಲ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಎಷ್ಟೋ ಸಾಮ್ರಾಜ್ಯಗಳು ಈ ಮಣ್ಣಲ್ಲಿ ಮಣ್ಣಾಗಿ ಸೇರಿದವೆ. ಕೋಟೆ ಕೊತ್ತಲಗಳು ನಿರ್ನಾಮವಾಗಿದ್ದಾವೆ. ಚೆನ್ನಿಗನೇ, ಏ ಸುರಸುಂದರನೇ, ಏ ವೀರನೇ, ನೀನು ಏನೇ ಆಳಿದ್ರೂ ಕೂಡ ಹಸುವಳಿಯೇ. ನಿನ್ನ ದೇಹದಿಂದ ಪ್ರಾಣ ಹೊರಟೋಯ್ತು ಅಂತಂದರೆ ನಿನ್ನನ್ನೇನು ಮಾಡುತ್ತೆ ಈ ಸಮಾಜ? ನಿನ್ನನ್ನು ಮನೆಯಿಂದ ಹೊರಗಿಡ್ತಾರೆ, ಅಥವಾ ಆ ಊರಿನಿಂದ ಹೊರಗೆ ನಿನ್ನ ದೇಹವನ್ನು ಸಾಗಿಸ್ತಾರೆ. ಬದುಕಿರೋವರೆಗೂ ಮಾತ್ರ ಬೆಲೆ ಮನುಷ್ಯನಿಗೆ, ಸತ್ತ ಮರುಗಳಿಗೆಯಲ್ಲಿ ನೀನು ಬೆಲೆಯನ್ನು ಕಳ್ಕೊಳ್ತೀಯ. ನಮಗೆ ಅಲೆಕ್ಸಾಂಡರ್ ಬಹುದೊಡ್ಡ ಉದಾಹರಣೆ. ನಮಗೆ ಜಗತ್ತನ್ನು ಗೆಲ್ತೀನಿ ಅಂತ ಹೊರಟಂಥ ಅಲೆಕ್ಸಾಂಡರ್ ಕೊನೆಗೆ ಸಾಯುವ ಕೊನೆ ಗಳಿಗೆಯಲ್ಲಿ ಸತ್ಯದರ್ಶನವನ್ನು ಹೇಳೋಗ್ತಾನವನು ಜಗತ್ತಿಗೆ. ನಾನು ಬರೀ ಕೈಗಳಲ್ಲಿ ಹೋಗ್ತಾ ಇದ್ದಾನೆ, ಗೆದ್ದಿರ್ತಕ್ಕಂತಹ ಒಂದು ಇಂಚು ಭೂಮಿಯನ್ನು ಕೂಡ ನನ್ನ ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ನನ್ನ ಕೈಗಳು ಬರಿಯಾಗಿದ್ದಾವೆ, ಮುತ್ತು ರತ್ನಗಳು ನನ್ನ ಮುಂದೆ ಚೆಲ್ಲಿ ಹಾಕಿದ್ದಾರೆ ನನ್ನ ಶವದ ಮುಂದೆ, ಆದರೆ ನಾನು ಇದರಲ್ಲಿ ಕಿಲುಬು ಕಾಸನ್ನು ಕೂಡ ತಗೊಂಡು ಹೋಗ್ತಾ ಇಲ್ಲ ಅಂತೇಳಿ ಅವನ ಸಾವಿನ ಸಂದರ್ಭದಲ್ಲಿ ಅನೇಕ ಪ್ರಸಂಗಗಳು ಹೇಳ್ತಾರೆ. ಹಾಗಾಗಿ ಹೀಗೆ ಗೆದ್ದಂತಹ ಒಂದು ಕಾಲದಲ್ಲಿ ಮುತ್ತು ರತ್ನಗಳನ್ನು ರಸ್ತೆಯ ಇಕ್ಕೆಗಳಲ್ಲಿ ಇಟ್ಕೊಂಡು ಮಾರಿದಂತಹ ವಿಜಯನಗರ ಸಾಮ್ರಾಜ್ಯ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ, ಇವತ್ತು ನೆನಪಾಗಿ ಉಳಿದಿದೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ನೀನಾಗಿರ್ಬೋದು, ಆದರೆ ನಾಳೆ ಇನ್ನೊಬ್ಬರು, ನಾಡಿದ್ದು ಮತ್ತೊಬ್ಬರು. ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಲ್ಲ, ಮಣ್ಣಿನ ಋಣ ಅಂತಕ್ಕಂಥದ್ದು ಶಾಶ್ವತವಲ್ಲ. ಇವತ್ತು ಈ ಜಾಗ ನಿನ್ನ ಹೆಸರಲ್ಲಿದೆ, ನಾಳೆ ನಿನ್ನ ಮಗನ ಹೆಸರು, ನಾಳೆ ಇನ್ನರ ಹೆಸರಲ್ಲಿರುತ್ತೆ ಈ ಮಣ್ಣು. ಆದರೆ ಇಂತಹ ಮಣ್ಣಿಗೋಸ್ಕರ ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ರಕ್ತ ಸಂಬಂಧಗಳನ್ನು ಮರೆತು ಯುದ್ಧ ಮಾಡ್ತಾಯಿದ್ದಾವೆ, ಸಂಘರ್ಷವನ್ನು ಮಾಡ್ತಾಯಿದ್ದಾವೆ, ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಹೀಗೆಲ್ಲ ಗೆದ್ದಂತಹ ಪರಾಕ್ರಮಿಯಾಗಿರುವ ನಿನ್ನನ್ನೇ ಈ ಸಮಾಜ ಏನು ಮಾಡುತ್ತೆ? ಸತ್ತ ನಂತರದಲ್ಲಿ ನಿನ್ನನ್ನು ಹೊರಗಡೆ ತಗೊಂಡೋಗಿ ಇಡ್ತಾರೆ. ಒಂದು ಸತ್ತ ಮೊಲಕ್ಕಿರುವ ಬೆಲೆಯೂ ಕೂಡ ಮನುಷ್ಯನೇ ನಿನಗಿಲ್ಲ ಎನ್ನುವುದನ್ನು ನೀನು ಅರ್ಥ ಮಾಡ್ಕೊ. ಸತ್ತೋಗಿರೋ ಪ್ರಾಣಿಯ ದೇಹವನ್ನು ತಂದು ಮನೇಲಿ ಇಟ್ಕೊಳ್ತಾರೆ, ಅದೇ ಸತ್ತ ವ್ಯಕ್ತಿಯ ದೇಹವನ್ನು ಕ್ಷಣ ಮಾತ್ರವೂ ಬಿಡದೆ ತಗೊಂಡೋಗಿ ನಾವು ಹೊರಗಡೆ ಹಾಕ್ತೇವೆ. ಪಂಚಭೂತಗಳಲ್ಲಿ ಅವನನ್ನು ನಾವು ಲೀನ ಮಾಡ್ತೇವೆ. ಹಾಗಾಗಿಯೇ ಇಲ್ಲಿ ಮಣ್ಣಿನ ಕುರಿತು, ಮಣ್ಣನ್ನು ಆಳಿದ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಹಾಗಾಗಿ ಈ ಪಾರಮಾರ್ಥಿಕ ಸತ್ಯವನ್ನು ನೀನು ತಿಳ್ಕೋಬೇಕು ಅಂತೇಳಿ ಹೇಳ್ತಾರೆ. ಮೂರನೇ ಭಾಗದಲ್ಲಿ ಹೇಳ್ತಾರೆ, ಉದ್ಯೋಗ ವ್ಯವಹಾರ ನೃಪಸೇವೆ ಮೊದಲಾಗಿ ಕ್ಷುದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲೇ ಧನವ ಗಳಿಸಿಕ್ಕಿ ಹಸುವಳಿಯೇ ಸದ್ಯದಲ್ಲಿ ಆರಂಭುವರು ಏಳು ಮನುಜ. ನೋಡಿ, ಸಂಪತ್ತಿನ ಕುರಿತು ಹೇಳ್ತಾ ಇದ್ದಾರೆ. ಈಗಾಗಲೇ ಹೆಣ್ಣಿನ ಬಗ್ಗೆ ನೋಡಿದ್ವಿ, ಭೂಮಿಯ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನೋಡಿದ್ವಿ.
ಈಗ ಸಂಪತ್ತನ್ನು ಗಳಿಸುವ ಪ್ರಕ್ರಿಯೆಯಲ್ಲಿ ಮನುಷ್ಯ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ಉದ್ಯೋಗವನ್ನು ಮಾಡ್ತಾ ಇದ್ದಾವೆ, ವ್ಯವಹಾರವನ್ನು ಮಾಡ್ತಾ ಇದ್ದಾವೆ, ಏನಕ್ಕೋಸ್ಕರ ಮಾಡ್ತಾ ಇದ್ದಾವೆ? ಅಥವಾ ನೃಪ ಸೇವೆ, ರಾಜನ ಸೇವೆಯನ್ನು ಮಾಡ್ತಾ ಇದ್ದಾವೆ. ಉದ್ಯೋಗ, ವ್ಯವಹಾರ, ರಾಜನ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ? ಅಥವಾ ಕ್ಷುದ್ರತನ, ಕಳವು, ಹೀನ ಕಾರ್ಯಗಳಲ್ಲಿ ನಾವು ತೊಡ್ಕೊಳ್ತಾ ಇದ್ದೀವಿ. ಯಾವುದಕ್ಕೋಸ್ಕರ? ಸಂಪತ್ತಿಗೋಸ್ಕರ. ಇವತ್ತು ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸಗಳಾಗಿರ್ಬೋದು, ಇದರ ಹಿಂದೆ ನಮ್ಮನ್ನು ದುಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಸಂಪತ್ತು. ಪರದ್ರೋಹವನ್ನು ಮಾಡ್ತಾ ಇದ್ದಾವೆ. ಇವತ್ತು ನೀವು ಆಫೀಸ್ಗಳಲ್ಲಿ ಲಂಚ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗಳಾಗಿರ್ಬೋದು, ಇವತ್ತು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಕ್ಕಂಥ ಮೋಹಕ್ಕೆ ಮನುಷ್ಯ ಒಳಗಾಗ್ತಾ ಇದ್ದಾನೆ. 4 ಮಕ್ಕಳನ್ನು ಬಲಿ ಕೊಟ್ಟಾದರೂ ತನ್ನ ಮಗುವಿಗೆ ಒಳ್ಳೆಯ ಬಟ್ಟೆಯನ್ನು ಕೊಡಿಸ್ಬೇಕು ಅಂತೇಳಿ ಇವತ್ತಿನ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮನುಷ್ಯ ಸ್ವಾರ್ಥವಾಗಿ ಹೋಗ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವತ್ತು ನೋಡ್ರಿ, ನೀವು ಎಲ್ಲ ವ್ಯಾಪಾರಗಳಲ್ಲೂ ಕಲಬೆರಕೆ, ಇವತ್ತು ಎಲ್ಲ ವ್ಯಾಪಾರಗಳಲ್ಲಿ ಇವತ್ತು ಮೋಸ, ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು. ಹಾಗಾಗಿನೇ ಇವತ್ತು ಹಾಲು ಕೂಡ, ಮಕ್ಕಳು ಕುಡಿತಕ್ಕಂಥ ಹಾಲು ಕೂಡ ವಿಷಯುಕ್ತವಾಗಿದೆ, ಹೊಟ್ಟೆಗೆ ತಿಂತಕ್ಕಂತಹ ತರಕಾರಿಗಳು ಕೂಡ ವಿಷಯುಕ್ತವಾಗಿದ್ದಾವೆ, ಬೆಳೀತಕ್ಕಂಥ ಧಾನ್ಯಗಳು ಕೂಡ ಇವತ್ತೇನಾಗ್ತಿದ್ದಾವೆ? ಬಣ್ಣ ಮಿಶ್ರಿತವಾಗ್ತಿದ್ದಾವೆ, ಕಲುಷಿತವಾಗ್ತಾ ಇದ್ದಾವೆ. ಇದರ ಹಿಂದಿರುವ ಕಾರಣ ಏನು? ಮನುಷ್ಯನ ಸ್ವಾರ್ಥ. ಹೇಗಾದರೂ ಮಾಡಿ ನಾನು ಹಣವನ್ನು ಗಳಿಸಬೇಕು ಅನ್ನೋ ಸ್ವಾರ್ಥ. ಅದಕ್ಕೆ ಹೇಳ್ತಾರೆ, ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಿದೆಯಲ್ಲ, ಇವತ್ತು ಹೀನ ಕಾರ್ಯಗಳಿದೆಯಲ್ಲ, ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ಸಂಪತ್ತಿನ ವ್ಯಾಮೋಹ. ಮೊದಲು ಮನುಷ್ಯ ಈ ಸಂಪತ್ತಿನ ವ್ಯಾಮೋಹವನ್ನು ಬಿಡಬೇಕು ಅಂತ ಹೇಳ್ತಾರೆ. ಮನುಷ್ಯನಿಗೆ ಇವತ್ತು ದುಡಿದಿರೋದ್ರಲ್ಲಿ ದಾನ ಮಾಡ್ತಕ್ಕಂಥ ಗುಣನೇ ಇಲ್ಲ. ಹಾಗಾಗಿ ಇವತ್ತು ನಾವು ದಾನ ಮಾಡುವ ಸಂಪತ್ತಿನ ವ್ಯಾಮೋಹದ ಹಿಂದೆ ಹೋಗದೇ ಇರತಕ್ಕಂಥ ಮನಸ್ಥಿತಿಯನ್ನು ಇವತ್ತಿನ ಯುವ ಸಮುದಾಯ, ಯುವ ತಲೆಮಾರು ಬೆಳೆಸ್ಕೋಬೇಕು. ಹಣ 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 ಅಂತೇಳಿ ಅದರ ಹಿಂದೆ ಹೋಗೋದಕ್ಕಿಂತ ಇವತ್ತು ನಾವು ಸಮಾಜವನ್ನು ಬೆಳೆಸುವ ಸಹಬಾಳ್ವೆಯ ಕಡೆಗೆ ಇವತ್ತು ಹೊರಡತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳ್ತಾರೆ. ಬುದ್ಧಿಯಿಂದಲೇ ಧನವ ಗಳಿಸಿಕ್ಕಿ ಹಸುವಳಿಯೇ. ನಾನಾ ಥರದ ಕುಶಲತೆಯನ್ನು ಬಳಸ್ತೀವಿ ಹಣವನ್ನು ಗಳಿಸೋಕ್ಕೆ, ಬುದ್ಧಿವಂತಿಕೆಯನ್ನು ಬಳಸ್ತೇವೆ, ಮಾಡಬಾರದು ಮೋಸ ಮಾಡ್ತೇವೆ. ಯಾರೋ ಕಷ್ಟಪಟ್ಟು ದುಡಿದಂತಹ ದುಡ್ಡನ್ನು ಕಳ್ಳತನ ಮಾಡ್ತೇವೆ. ಇವತ್ತು ನೀವು ತಂತ್ರಜ್ಞಾನವನ್ನು ಬಳಸ್ಕೊಂಡು ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಮನುಷ್ಯ. ಇವತ್ತು ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾವೆ. ಇವತ್ತು ಹಣ ಇವತ್ತು ವಿಜೃಂಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೇಂದ್ರೆಯವರ ಕುರುಡು ಕಾಂಚಾಣ ಪದ್ಯವನ್ನು ನೋಡಬಹುದು. ಬಹಳ ಚೆನ್ನಾಗಿ ಬೇಂದ್ರೆಯವರು ಇವತ್ತು ಯಾವ ರೀತಿ ಈ ಬಟ್ಟೆಯನ್ನು ಕಟ್ಟಿಕೊಂಡಂತಹ ಹಣ ಯಾವ ರೀತಿ ನೃತ್ಯವನ್ನು ಮಾಡ್ತಾ ಇದೆ, ನರ್ತನವನ್ನು ಮಾಡ್ತಾ ಇದೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಬೇಂದ್ರೆಯವರು ಕುರುಡು ಕಾಂಚಾಣ ಪದ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಇವತ್ತು ನಾನಾ ಥರದಲ್ಲಿ ನೀನು ಮೋಸ ಮಾಡಿ ಗಳಿಸ್ತಕ್ಕಂಥ ಹಣ ಅದು ಯಾವತ್ತೂ ಕೂಡ ನಿನ್ನದಾಗೋಲ್ಲ. ನಿನ್ನ ಸತ್ತ ಮೇಲೆ ಅದು ಪರರ ಪಾಲಾಗುತ್ತೆ. ಸದ್ಯದಲ್ಲಿ ಆರಂಭವರು ಹೇಳು ಮನುಜ. ಇಷ್ಟೆಲ್ಲ ಮೋಸ ಮಾಡಿ ಮಾಡ್ತಕ್ಕಂತಹ ಆಸ್ತಿ ಕೊನೆಗೆ ಯಾರು ಅನುಭವಿಸ್ತಾರೆ? ನಿನಗೆ 100 ಕಾಯಿಲೆಗಳು ಬರ್ತವೆ. ಅಥವಾ ನೀನು ಸತ್ತರೆ ಇನ್ಯಾರೋ ಬಂದು ಅದನ್ನು ಮಜಾ ಮಾಡಿ ಹಾಳು ಮಾಡ್ತಾರೆ. ನೀನು ಗಳಿಸಿದ ಹಣವೇ ನಿನ್ನನ್ನು ಕಾಪಾಡುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಹೀಗೆ ನಿನ್ನನ್ನು ಕಾಪಾಡದೇ ಇರುವ, ನಿನ್ನನ್ನು ರಕ್ಷಿಸದೇ ಇರುವ ಈ ಹಣದ ಹಿಂದೆ ಓಡುವುದಕ್ಕಿಂತ ನೀನು ಮನುಷ್ಯತ್ವದ ಕಡೆಗೆ ಹೊರಳು, ಸಹಬಾಳ್ವೆಯ ಕಡೆಗೆ ಹೊರಳು. ನೀನು ಸತ್ತಾಗಲೂ ಕೂಡ ನಿನ್ನನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ನೀನು ಸತ್ತಾಗ ಯಾವಾಗಲೂ ಸಾಯಬೇಕಾಗೈತಿ, ಈಗ ಸತ್ತುಬಿಟ್ಟ ದರಿದ್ರದನು ಅಂತೇಳಿ ಹೇಳಬಾರದು. ಪುಣ್ಯಾತ್ಮ ಭಾಳ ಚೆನ್ನಾಗಿದ್ನಪ್ಪ, ಇನ್ನೊಂದೆರಡು ದಿನ ನಮ್ಮ ಜೊತೆಗೆ ಅವನು ಬದುಕಬೇಕಾಗಿತ್ತು ಅಂತ ಹೇಳಬೇಕು. ಆದರೆ ಇವತ್ತು ನಾವು ಈ ಸಮಾಜದಲ್ಲಿ ಹಣಕ್ಕೋಸ್ಕರ ಮಾಡಬಾರತಕ್ಕಂಥ ಕೃತ್ಯಗಳನ್ನು ಮಾಡ್ತಾ ಇದ್ದೇವೆ, ಶೋಷಣೆಯನ್ನು ಮಾಡ್ತಾ ಇದ್ದೇವೆ.
ಹಾಗಾಗಿ ನೀವು ಏನೇ ಬುದ್ಧಿವಂತಿಕೆಯಿಂದ ಗಳಿಸಿರ್ತಕ್ಕಂಥ ಹಣವು ಸತ್ತಾಗ ಅದು ನಿಮ್ಮ ಜೊತೆಗೆ ಬರಲ್ಲ, ಇನ್ನೊಬ್ಬರ ಪಾಲಾಗುತ್ತೆ. ಹಾಗಾಗಿ ಅದರಿಂದ ಯಾಕೆ ಕೊಡ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ಹೆಣ್ಣು, ಮಣ್ಣು, ಹುಣ್ಣಿನ ಬಗ್ಗೆ ಬಿಡಿಸಿ ಪುರಂದರದಾಸರು ಹೀಗೆ ಚರ್ಚೆ ಮಾಡ್ತಾರೆ. ಮುಂದುವರೆದು ಶೋಕಗೈದಳವರು ಸತಿಸುತರು ಬಾಂಧವರು ಜೋಕೆ ತಪ್ಪಿದ ಬಳಿಕ ಅರ್ಥವ್ಯರ್ಥ, ಲೋಕದಲ್ಲಿ ಸ್ಥಿರವಾದ ಕೀರ್ತಿ ಅಪಕೀರ್ತಿಗಳು ಸಾಕಾರವಾಗಿ ಸಂಗಡ ಬಾಹುವಲ್ಲದೆ. ನೀವೇನಾದರೂ ಸತ್ತೋದಾಗ, ನೀವು ದೂರ ಆದಾಗ ಸತಿಸುತರು, ಸತಿ ಹೆಂಡತಿ, ಸುತ ಮಕ್ಕಳು ಅಥವಾ ಬಂಧು ಬಾಂಧವರು, ನೀವು ಚೆನ್ನಾಗಿದ್ದಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಆದರೆ ನೀವೇನಾದರೂ ಸತ್ತು ಹೋದರೆ ಅಥವಾ ನಿಮ್ಮ ಶ್ರೀಮಂತಿಕೆ ಅಂತಕ್ಕಂಥದ್ದು ರಾತ್ರೋರಾತ್ರಿ ಕರಗ್ತು, ನಿಮ್ಮಿಂದ ದೂರ ಆಯಿತು ಅಂತಂದರೆ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೋಡು, ಅರ್ಥವ್ಯರ್ಥ. ಮನುಷ್ಯ ಚೆನ್ನಾಗಿದ್ದರೆ ಚೆನ್ನಾಗೆ, ಒಂದು ವೇಳೆ ಮನುಷ್ಯನಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆಳಿಗೊಬ್ಬರು ಕಲ್ಲನ್ನೆಸಿತಾರೆ. ಹಾಗಾಗಿ ಇಂತಹ ಕ್ಷಣಿಕ ಸುಖಗಳ ಕಡೆಗೆ, ಹೆಣ್ಣು ಹೊನ್ನು ಮಣ್ಣಿನ ಮೋಹದ ಕಡೆಗೆ ಹೊರಳದೆ ನೀನು ಜಾಗೃತಿಯನ್ನು ಕಾಣಬೇಕು. ಸನ್ಮಾರ್ಗದ ಕಡೆಗೆ ನೀನು ಹೊರಳಬೇಕು. ಆ ಪಾಂಡುರಂಗ ವಿಠಲನ ಕಡೆಗೆ ನೀನು ಸಾಗಬೇಕು. ನೀನು ಆರಾಧಿಸುವ ಸನ್ಮಾರ್ಗದ ಕಡೆಗೆ ನೀನು ನಿನ್ನ ದೃಷ್ಟಿಯನ್ನು ಆಯಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಲೋಕದಲ್ಲಿ ಸ್ಥಿರವಾದ ಕೀರ್ತಿ ಅಪಕೀರ್ತಿಗಳು, ಈ ಲೋಕದಲ್ಲಿ ಯಾವತ್ತು ಕೀರ್ತಿ ಅಪಕೀರ್ತಿಗಳು ಜೊತೆಗೇ ಇರ್ತವೆ. ಇವತ್ತು ನಿಮ್ಮನ್ನು ಮೆರೆಸುವ ಜನರೇ ನಾಳೆ ನಿಮ್ಮ ಅಧಪತನವನ್ನು ವಿಜೃಂಭಿಸ್ತಾರೆ. ಹಾಗಾಗಿ ಸಾಕಾರವಾಗಿ ಸಂಗಡ ಬಾಹುವಲ್ಲದೆ. ಹಾಗಾಗಿ ಈ ಪರಮ ಸತ್ಯವನ್ನು ನೀನು ಅರ್ಥಕೋಬೇಕು. ಯಾವತ್ತು ಕೀರ್ತಿಯ ಕಡೆಗೆ ಮೋಹದ ಕಡೆಗೆ ನೀನು ಹೋಗಬಾರದು. ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದನ್ನು ನೀನು ಕಲಿಬೇಕು. ನಿನ್ನ ಜೀವನದಲ್ಲಿ ಏನಾದರೂ ವ್ಯತ್ಯಯ ಆದರೆ ಯಾವ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಕೂಡ ನಿನ್ನ ಕೈಯನ್ನು ಹಿಡಿಯೋದಿಲ್ಲ. ಆಳಿಗೊಬ್ಬರು ಕಲ್ಲಾಗ್ತಾರೆ. ಪ್ರತಿಯೊಬ್ಬರು ಕೂಡ ನಿನ್ನನ್ನು ದ್ವೇಷಿಸ್ತಾರೆ. ಈ ಲೋಕದಲ್ಲಿ ಯಾವತ್ತೂ ಕೂಡ ಕೀರ್ತಿ ಮತ್ತು ಅಪಕೀರ್ತಿಗಳು ಸ್ಥಿರವಾಗಿರ್ತವವು. ನಿನ್ನನ್ನು ಹೊಗಳ್ತಾರೆ, ನೀನು ಬಿದ್ದಾಗ ನಿನ್ನನ್ನು ತೆಗಳ್ತಾರೆ. ಹಾಗಾಗಿ ನೀನು ಇವುಗಳ ಸತ್ಯವನ್ನು ಅರಿಬೇಕು ಅಂತ ಹೇಳ್ತಾರೆ. ಇವ್ಯಾವು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದು? ಕೊನೆಗೆ ನಾವು ಮಾಡಿದ ಒಳ್ಳೆಯ ಕಾರ್ಯಗಳೇ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಪಾಪ ಪುಣ್ಯಗಳು ಅಂತ ಹೇಳ್ತಾರೆ ವೇದಗಳಲ್ಲಿ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದೇನು? ನಮ್ಮ ಕರ್ಮ, ನಾವೇನು ಮಾಡಿದ್ದೀವಿ ಅನ್ನೋದು, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು. ನಾನು ಆಗಲೇ ಹೇಳಿದಾಗೆ ಮನುಷ್ಯ ಇನ್ನೊಂದೆರಡು ದಿನ ಇರಬೇಕಪ್ಪ ನಮ್ಮ ಜೊತೆಗೆ, ಬೇಗ ಸತ್ತೋಗ್ಬಿಟ್ಟ ಅಂತೇಳಿ ಜನ ನಮ್ಮನ್ನು ನೆನೆಸ್ಕೋಬೇಕು, ಹಾಗೆ ಬದುಕಬೇಕು. ದರಿದ್ರದನ್ನು ಈಗ ಸತ್ತ ಯಾವಾಗಲೂ ಸಾಯಬೇಕಾಗಿತ್ತು ಅಂಥೇಳಿ ಅನ್ನಿಸ್ಕೋಬಾರ್ದು. ಹೀಗಾಗಿ ಇವತ್ತಿನ ಯುವ ಸಮುದಾಯ ಈ ಮರ್ಮಗಳನ್ನು ಅರಿಬೇಕಾಗಿದೆ, ಬದುಕೋದನ್ನು ಕಲಿಯಬೇಕಾಗಿದೆ. ಯಾವುದೇ ಕಾರಣಕ್ಕೂ ಯುವ ತಲೆಮಾರು ಹೆಣ್ಣು ಹೊನ್ನು ಮಣ್ಣಿನ ಕಡೆಗೆ ಓಡದೆ ನಿಜವಾದ ಬದುಕನ್ನು ಅರಿತು ಸಾಗಬೇಕಾಗಿದೆ ಇವತ್ತು ಅಂತ ಪುರಂದರದಾಸರು ಹೇಳ್ತಾರೆ. ಇವತ್ತು ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಅದೇ ನಿಮ್ಮನ್ನು ಅರಸ್ಕೊಂಡು ಬರುತ್ತೆ. ಎಲ್ಲವೂ ನಿಮ್ಮ ಹತ್ರಕ್ಕೆ ಬರ್ತಾವೆ. ನೀವು ಮೋಹಕ್ಕೊಳಗಾದರೆ ನೋಡ್ರಿ, ಮಣ್ಣಿಗೋಸ್ಕರ ನಾವು ಮಹಾಭಾರತವನ್ನು ನೋಡ್ತೇವೆ. ದಾಯಾದಿಗಳ ಕಲಹ, ಅಣ್ಣ ತಮ್ಮಂದರೆ ಒಡೆದಾಡಿ ನಾಶ ಆದರು. ಹೆಣ್ಣಿನ ವ್ಯಾಮೋಹಕ್ಕೆ ಹೋದಂತಹ ರಾವಣ ನಾಶ ಆದ. ಈ ಪರಮಸತ್ಯಗಳನ್ನು ನಾವು ಅರಿಬೇಕು. ಕೊನೆ ಭಾಗ ಹೀಗೆ ಹೇಳುತ್ತೆ, ಅಸ್ಥಿರದ ದೇಹವನ್ನು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನೆನೆ ಕಾಣೋ ಪರಮಾತ್ಮನ ಚಿತ್ತ ಶುದ್ಧಿಯಲ್ಲಿ ಶ್ರೀ ಪುರಂದರ ವಿಠಲನ
ಭಕ್ತಿಯಿಂದಲೇ ನೆನೆದು ಮುಕ್ತಿ ಪಡೆ ಮನವೇ. ಹಾಗಾಗಿ ಈ ದೇಹ ಅಂತಕ್ಕಂಥದ್ದು ಅಸ್ಥಿರ ಅಂತ ಹೇಳ್ತಾರೆ. ಈ ದೇಹ ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಈ ದೇಹ. ಮನುಷ್ಯ ಹುಟ್ಟಿದವನು ಬಾಲ್ಯವನ್ನು ಅನುಭವಿಸಿ, ಯೌವನವನ್ನು ಅನುಭವಿಸಿ, ಕೊನೆಗೆ ವೃದ್ಧಾಪ್ಯ ಕಾಲದ ಕಡೆಗೆ ಹೋಗಲೇಬೇಕು. ಕೊನೆಗೊಂದು ದಿನ ಅವನು ಸತ್ತು ಮತ್ತೆ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಹಾಗಾಗಿ ಮಣ್ಣಿನಿಂದ ಬಂದಂತಹ ದೇಹ ಕೊನೆಗೆ ಈ ಮಣ್ಣನ್ನೇ ಸೇರುತ್ತೆ. ಅದು 20 ವರ್ಷಕ್ಕೆ ಆಗ್ಬೋದು, 60 ವರ್ಷ ಆಗ್ಬೋದು, 80 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು. ಹುಟ್ಟಿದವನು ಸಾಯಲೇಬೇಕು. ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೂ ಸಾಯ್ಬೋದು ಅವನು, ಅಥವಾ ಮಧ್ಯ ವಯಸ್ಸಲ್ಲಿ ಸಾಯ್ಬೋದು, ಅಥವಾ ತನ್ನ ಇಳಿ ವಯಸ್ಸಲ್ಲಿ ಸಾಯ್ಬೋದು. ಹಾಗಾಗಿ ಈ ದೇಹ ಯಾವತ್ತೂ ಸ್ಥಿರವಲ್ಲ, ಯಾವತ್ತೂ ಅವಿನಾಶಿನಿ ಅಲ್ಲ. ದೇಹ ಏನಾಗುತ್ತಿದು? ನಾಶ ಆಗುತ್ತೆ. ಪಂಚಭೂತಗಳಿಂದ ನಿರ್ಮಾಣವಾಗಿರುವ ದೇಹ ಮತ್ತೆ ಈ ಪಂಚಭೂತಗಳಲ್ಲಿಯೇ ಲೀನ ಆಗುತ್ತೆ. ಇಂತಹ ದೇಹದ ಮೇಲಿನ ವ್ಯಾಮೋಹವನ್ನು ನೀನು ಬಿಡು ಅಂತ ಹೇಳ್ತಾರೆ. ಇರೋವರೆಗೂ ನೀನು ಒಳ್ಳೆಯ ಕೆಲಸಗಳನ್ನು ಮಾಡು, ಸಮಾಜದ ಏಳಿಗೆಗಾಗಿ ದುಡಿ, ಸರ್ವ ಜನಾಂಗದ ಸುಂದರ ಶಾಂತಿಯ ತೋಟದ ನಿರ್ಮಾಣದ ಕಡೆಗೆ ನೀನು ಗಮನವನ್ನು ಹರಿಸು, ಸಹಬಾಳ್ವೆಯ ಕಡೆಗೆ ನೀನು ಹೆಜ್ಜೆಯನ್ನು ಇಡು, ಎಲ್ಲರನ್ನೂ ಕೂಡ ನಿನ್ನವರು ಅನ್ನೋದನ್ನು ನೀನು ತಿಳಿ. ಆದರೆ ಮನುಷ್ಯ ಇವತ್ತು ಇದರ ವಿರುದ್ಧವಾಗಿ ನಿಂತಿದ್ದಾನೆ. ಇವತ್ತು ಧರ್ಮ, ಜಾತಿ ಇವುಗಳ ಶೋಷಣೆಯಲ್ಲಿ ಮುಳುಕೊಂಡಿದ್ದಾನೆ. ಹಾಗಾಗಿ ಇವುಗಳ ಸಂಘರ್ಷ ಇವತ್ತು ನರ್ತನವನ್ನು ಮಾಡ್ತಿದೆ. ಮೇಲು ಕೀಳು ಅಂತಕ್ಕಂಥದ್ದು, ಜಾತಿಯ ಬಗ್ಗೆ, ಧರ್ಮದ ಬಗ್ಗೆ ಅಮಲುಗಳನ್ನು ಬೆಳೆಸ್ಕೊಂಡು ಮನುಷ್ಯ ಇವತ್ತು ಈ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾನೆ. ಏ ಮನುಷ್ಯ, ಅರ್ಥ ಮಾಡ್ಕೋ, ನೀನು ಜಗತ್ತಲ್ಲಿ ಸ್ಥಿರವಾಗಿ ಇರೋಲ್ಲ. ಇರೋದ್ರೊಳಗೆ ಒಳ್ಳೆ ಕೆಲಸವನ್ನು ಮಾಡಿ ಹೋಗಬೇಕು. ಇವತ್ತಿಗೂ ನಾವು ಸಾಧಕರನ್ನು ನೆನಪು ಮಾಡ್ಕೊಳ್ತೇವೆ. ಯಾಕೆ ನೆನಪು ಮಾಡ್ಕೊಳ್ತೇವೆ? ಅವರು ಜಗತ್ತಿಗಾಗಿ ಬದುಕಿ ಹೋದಂಥವರು. ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು. ನಾವು ಹೇಗೆ ಬದುಕಬೇಕು? ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ಸ್ವಸ್ಥದಲ್ಲಿ ನೆನೆ ಕಾಣೋ ಪರಮಾತ್ಮನ. ಹಾಗಾಗಿ ನಿನ್ನ ಮನಸ್ಸನ್ನು ಸ್ವಸ್ಥ ಶಾಂತಿಯಿಂದ ನೀನು ಆ ಪರಮಾತ್ಮನನ್ನು ಕಾಣು. ಶುದ್ಧ ಮನಸ್ಸಿನಿಂದ ಶ್ರೀ ಪುರಂದರ ವಿಠಲನನ್ನು ನೀನು ನೆನೆ. ಭಕ್ತಿಯಿಂದ ನೀನು ನೆನೆದು ಮೋಕ್ಷವನ್ನು ಪಡೆ, ಮುಕ್ತಿಯನ್ನು ಪಡೆ ಅಂತ ಹೇಳ್ತಾರೆ. ಯಾವುದೇ ಧರ್ಮದವರಾಗಿರ್ಬೋದು, ನೀವು ಯಾವ ಧರ್ಮವನ್ನು ಆರಾಧನೆ ಮಾಡ್ತೀರೋ ಆ ಧರ್ಮದ ಒಳಗೆ ನೀವು ಶಾಂತಿಯಿಂದ ಬದುಕಿ, ಸಹಬಾಳ್ವೆಯಿಂದ ಬದುಕಿ, ಲೋಕದ ಹಿತಕ್ಕಾಗಿ ಬದುಕಿ ಅಂತ ಹೇಳ್ತಾರೆ. ಆದರೆ ನೀವು ಸಮಾಜದ ವಿಧ್ವಂಸಕ ಕಾರ್ಯಗಳಲ್ಲಿ, ಸಮಾಜ ವಿರೋಧಿ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ಳಬೇಡಿ. ನೀವು ನೆನೆಯುವ, ನೀವು ಸ್ಮರಿಸುವ ದೇವರನ್ನು ಶಾಂತಿಯ ನೆಲೆಯಲ್ಲಿ ಶುದ್ಧ ಮನಸ್ಸಿನಿಂದ ಈ ಜಗತ್ತಿನ ಸುಖಕ್ಕಾಗಿ ನೀವು ಬದುಕೋದನ್ನು ನೆನಪು ಮಾಡ್ಕೋಬೇಕು. ಅದಕ್ಕೆ ಚಿತ್ತಶುದ್ಧಿ, ಒಳ್ಳೆಯ ಮನಸ್ಸಿನಿಂದ ಪುರಂದರ ವಿಠಲನ ಭಕ್ತಿಯನ್ನು ಮಾಡಿ ನೀವು. ಯಾಕೆಂದರೆ ಪುರಂದರದಾಸರು ಕೃಷ್ಣನ ಭಕ್ತರು, ಪರಮ ಭಕ್ತರು. ಹಾಗಾಗಿ ಅವರು ಶ್ರೀಕೃಷ್ಣನನ್ನು ನೆನೆ, ಮುಕ್ತಿ ಪಡೆ, ಮೋಕ್ಷವನ್ನು ಪಡೆ ಮನವೇ, ಮನಸ್ಸೇ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಪಠ್ಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 6 ಹಿತವರು ನನಗೆ. ನೀನೇ ಯೋಚನೆ ಮಾಡು, ಯಾರು ಹಿತ, ಯಾರಿಗೋಸ್ಕರ ಮಾಡಬಾರದನ್ನು ಮಾಡ್ತಾ ಇದೆಯಾ? ಯಾವ ಹೆಣ್ಣು, ಯಾವ ಮಣ್ಣು, ಯಾವ ಹೊನ್ನು, ಯಾವ ಸಂಪತ್ತು, ಇದು ಯಾವುದು ಕೂಡ ನಿನ್ನ ಜೊತೆಗೆ ಬರಲ್ಲ. ನಿನ್ನ ಜೊತೆಗೆ ಬರೋದು ಯಾವುದು? ನೀನು ಮಾಡಿದ ಒಳ್ಳೆಯ ಕೆಲಸಗಳು. ಹಾಗಾಗಿ ಇವತ್ತಿನ ಯುವ ತಲೆಮಾರು ಇಂತಹ ಒಳ್ಳೆಯ ಸಮಾಜ ಕಟ್ಟುವ ಒಳ್ಳೆಯ ಮನಸ್ಸಿನಡೆಗೆ ನೀವು ಸಾಗಬೇಕು ಅಂತಕ್ಕಂಥ ಆಶಯವನ್ನು ಈ 6 ಹಿತವರು ನಿನಗೆ ಅನ್ನೋ ಕೀರ್ತನೆ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸಬೇಕು. ಇದರ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು
ಲೇಖಕರ ಪರಿಚಯದ ಮೇಲಾಗಿರ್ಬೋದು, ಅಥವಾ ಪಠ್ಯದ ಮೇಲಾಗಿರ್ಬೋದು, ಅಥವಾ ದೀರ್ಘ ಪ್ರಶ್ನೆಗಳಾಗಿರ್ಬೋದು, ಅಥವಾ ಯಾವುದಾದರೂ ಸಾಲುಗಳನ್ನು ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಓದ್ಕೋಬೇಕಾಗತ್ತೆ. ಭಾವಾರ್ಥಕ್ಕೆ ಕೇಳೋ ಸಾಧ್ಯತೆಯೂ ಕೂಡ ಪಠ್ಯದಲ್ಲಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಚರ್ಚೆ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.